ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದುರ ವೇದವ್ಯಾಸರನ್ನ ಹಾಗೂ ಗಾಂಧಾರಿಯನ್ನ ಕರ್ಕೊಂಡು ಬಂದಿದ್ದಾನೆ. ವೇದವ್ಯಾಸರು ಹೇಳಿದ್ರು, ಸ್ವಲ್ಪ ಕೃಷ್ಣನ ಬಗ್ಗೆ ಧೃತರಾಷ್ಟ್ರನಿಗೆ ಹೇಳು ಅಂತ ಹೇಳಿದಾಗ ಸಂಜಯ ಹೇಳ್ತಾ ಹೋದ. ಯಥೋ ಧರ್ಮ, ಎಲ್ಲಿ ಧರ್ಮ ಇರುತ್ತದೋ, ಎಲ್ಲಿ ಸತ್ಯ ಇರುತ್ತದೋ ಅಲ್ಲಿ ಕೃಷ್ಣ ಇರ್ತಾನೆ. ಎಲ್ಲಿ ಮೋಸ ಇಲ್ಲದೆ ಇರುತ್ತದೋ, ಎಲ್ಲಿ ಅನ್ಯಾಯವನ್ನ ಮಾಡಲಿಕ್ಕೆ ನಾಚಿಕೆ ಅಂತ ಇರುತ್ತದೋ ಅಲ್ಲಿ ಕೃಷ್ಣ ಇರ್ತಾನೆ ಅಂತ ಈ ರೀತಿಯಾಗಿ ಸ್ವಲ್ಪ ಕೃಷ್ಣನ ಬಗ್ಗೆ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣ ಸರ್ವಲೋಕ ಮಹೇಶ್ವರ ಅಂತ ನೀನು ಇಷ್ಟರವರೆಗೆ ಹೇಳಿದ್ದಿ. ಕೃಷ್ಣನ ಬಗ್ಗೆ ಜ್ಞಾನ ಹೇಗೆ ಬಂತು? ಅವನ ವಿಷಯದಲ್ಲಿ ನನಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲ. ನೀನಾದರೂ ಸ್ವಲ್ಪ ತಿಳಿದಿದ್ದಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೇಳು ಅವನ ಬಗ್ಗೆ. ತನ್ನ ಮಮ ಆಚಕ್ಷ್ವ ಸಂಜಯ, ಅವನ ಬಗ್ಗೆ ಸ್ವಲ್ಪ ನನಗೆ ಹೇಳು. ಶೃಣುರಾಜನ್ ನತೆ ವಿದ್ಯಾ ಮಮ ವಿದ್ಯಾ ನೈಹೀಯತೆ. ನಿನಗೆ ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ನನಗೆ ಜ್ಞಾನ ಇಲ್ಲ, ಆದರೆ ನನಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೇನೆ ನಾನು. ಯಾಕೆ ಅಂದರೆ ನಾನು ತಿಳ್ಕೊಂಡಿದ್ದು, ನನ್ನ ಜ್ಞಾನ ಅದು ಎಂದಿಗೂ ನಾಶವನ್ನು ಹೊಂದುವುದಿಲ್ಲ. ಮಮ ವಿದ್ಯಾ ನ ಹೀಯತೆ. ನಿನಗೆ ಆದರೆ ಅದು ನಾಶವನ್ನು ಹೊಂದಿದೆ. ಯಾಕೆ ಅಂದರೆ ನಿನಗೆ ಜ್ಞಾನ ಯಾಕೆ ಇಲ್ಲ ಅಂದರೆ ವಿದ್ಯಾಹೀನ ತಮೋಧ್ವಸ್ತ, ನೀನು ತಮೋ ಗುಣಕ್ಕೆ ಒಳಪಟ್ಟಿದ್ದಿ. ಆದ್ದರಿಂದ ನಿನಗೆ ಕೃಷ್ಣನ ಬಗ್ಗೆ ಜ್ಞಾನ ಇಲ್ಲ. ನನಗೆ ಆ ತಮೋ ಗುಣ ಇಲ್ಲ. ಆದ್ದರಿಂದ ಕೃಷ್ಣನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ. ನಿನಗೆ ಜ್ಞಾನ ಇಲ್ಲ, ಆದ್ದರಿಂದಲೇ ತಮೋ ಗುಣಕ್ಕೆ ವಶನಾಗಿದ್ದಿ. ಆದ್ದರಿಂದಲೇ ನೀನು ಕೃಷ್ಣನನ್ನು ತಿಳಿತಾ ಇಲ್ಲ. ವಿದ್ಯೆಯ ತಾತ ಜಾನಾಮಿ, ನಾನು ತಿಳ್ಕೊಂಡಿದ್ದು ಏನು ಅಂದರೆ ತ್ರಿಯುಗಂ, ಅವನು 3 ಯುಗದಲ್ಲಿ ಅವತಾರ ಮಾಡ್ತಾನೆ. ಅವನೇ ಮಧುಸೂದನ. ಕರ್ತಾರಂ ಅಕೃತಂ, ಸೃಷ್ಟಿಯಾದಿಗಳನ್ನು ಮಾಡುವವ ಅವನೇ. ಮತ್ತು ಅಕೃತಂ, ಜನ್ಮ ಇಲ್ಲ ಅವನಿಗೆ. ದೇವಂ, ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಾನೆ. ಭೂತಾನಂ ಪ್ರಭವಾಪಿ ಅಯಂ, ಎಲ್ಲ ಜೀವರ ಜನನ ಮರಣಕ್ಕೆ ಕಾರಣನಾದವ. ಇಷ್ಟೇ ತಿಳ್ಕೊಂಡಿದ್ದೇನೆ. ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಗಾವಲ್ಗಣೇತ್ರ ಕಾವಿದ್ಯಾ ಯಾತೆ ನಿತ್ಯ ಜನಾರ್ದನೆ. ಆಗಲೇ ಇಷ್ಟು ತಿಳ್ಕೊಂಡಿದ್ದೆಲ್ಲ ನೀನು, ನನಗೆ ಸ್ವಲ್ಪ ನೀನು ಹೇಳಲೇಬೇಕು ಅಂತ ಹೇಳಿ ದುರ್ಯೋಧನನಿಗೆ ಹೇಳುತ್ತಾನೆ. ದುರ್ಯೋಧನ, ನೋಡು, ಕೃಷ್ಣನ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಸಂಜಯ. ಕೃಷ್ಣ ಎಂಥವನು ಅಂತ.
ಆದ್ದರಿಂದ ನೀನು ಕೃಷ್ಣನಿಗೆ ಋಷಿಕೇಶನಿಗೆ ಶರಣಾಗತನಾಗು. ದುರ್ಯೋಧನ ಋಷಿಕೇಶಂ ಪ್ರಪದ್ಯಸ್ವ ಜನಾರ್ದನಂ, ಜನಾರ್ದನನಾದ ಋಷಿಕೇಶನನ್ನ ನೀನು ಶರಣು ಹೊಂದು. ದುರ್ಯೋಧನ ಹೇಳಿದ, ಭಗವಾನ್ ದೇವಕೀ ಪುತ್ರೋ ಲೋಕಾಂಶ್ಚೇ ನಿಹನಿಷ್ಯತಿ. ದೇವಕೀ ಪುತ್ರನಾದ ಕೃಷ್ಣ ಅರ್ಜುನನ ಸ್ನೇಹವನ್ನ ಮಾಡಿಕೊಂಡು ಲೋಕಾನುಶ್ಚೇದ್ ನಿಹನಿಷ್ಯತಿ, 3 ಲೋಕಗಳನ್ನು ಬೇಕಾದರೆ ನಾಶ ಮಾಡಲಿ, ಆದರೆ ನಾನು ಮಾತ್ರ ಅವನಿಗೆ ಶರಣು ಹೊಂದುವುದಿಲ್ಲ. ಹೀಗೆ ಹೇಳಿದಾಗ ಧೃತರಾಷ್ಟ್ರ, ಅಲ್ಲಿ ಗಾಂಧಾರಿ ಇದ್ದಾಳೆ, ಅವಳಿಗೆ ಹೇಳ್ತಾನೆ, ಅವಾಕ್ ಗಾಂಧಾರಿ ಪುತ್ರಸ್ತೆ ಗಚ್ಚತ್ತೇಶ ಸುದುರ್ಮತಿ. ಗಾಂಧಾರಿ, ನಿನ್ನ ಮಗ ಅಧೋಗತಿಯನ್ನು ಹೊಂದುತ್ತಾ ಇದ್ದಾನೆ, ದುರಾತ್ಮನಾಗಿದ್ದಾನೆ, ಅಹಂಕಾರಿ ಆಗಿದ್ದಾನೆ, ಅಸೂಯಾಪರನಾಗಿದ್ದಾನೆ, ಶ್ರೇಷ್ಠರ ಜ್ಞಾನಿಗಳ ಮಾತನ್ನ ಮೀರುವವನಾಗಿದ್ದಾನೆ. ನೀನು ಸ್ವಲ್ಪ ಬುದ್ಧಿ ಹೇಳು. ಗಾಂಧಾರಿ ಹೇಳ್ತಾಳೆ, ಐಶ್ವರ್ಯ ಕಾಮ ದುಷ್ಟಾತ್ಮನ್, ಸ್ವಲ್ಪ ಕಠೋರವಾಗಿ ಹೇಳ್ತಾಳೆ. ಸಂಪತ್ತಿನ ಮೇಲೆ ಬಯಕೆ ಉಳ್ಳವನೇ, ದುಷ್ಟಾತ್ಮ ನೀನು, ವೃದ್ಧರ ಮಾತನ್ನ ಮೀರುವವನಾಗಿದ್ದಿ. ಐಶ್ವರ್ಯ ಜೀವಿತೆ ಹಿತ್ವ ಪಿತರಂ ಮಾಂಚ ಬಾಲಿಶ. ನಿನ್ನ ಸಂಪತ್ತನ್ನ, ನಿನ್ನ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಿ ನೀನು, ನಿನ್ನ ತಂದೆಯನ್ನ ಕಳ್ಕೊಳ್ತಾ ಇದ್ದಿ. ಮಾತ್ರವಲ್ಲ, ಶತ್ರುಗಳಿಗೆ ಸಂತೋಷವನ್ನು ಕೊಡುವವನಾಗಿದ್ದೀನಿ. ವರ್ಧಯನ್ ದುರ್ಹೃದಾಂ ಪ್ರೀತಿಂ, ಶತ್ರುಗಳಿಗೆ ಸಂತೋಷ ಆಗ್ತದೆ ನಿನ್ನನ್ನ ಸಂಹಾರ ಮಾಡಿದ್ದರೆ. ಆದರೆ ಯಾವಾಗ ನೀನು ಭೀಮಸೇನನಿಂದ ಏಟನ್ನ ತಿಂದವನಾಗಿ ಸಾಯುವ ಪರಿಸ್ಥಿತಿ ಬಂದಾಗ ನಿನ್ನ ತಂದೆಯನ್ನ ಮಾತ್ರ ನೀನು ನೆನೆಸಿಕೊಳ್ಳುತ್ತಿ. ಸ್ವಲ್ಪ ಜಾಗ್ರತೆಯಾಗಿರು. ತಂದೆ ಹೇಳಿದ ಮಾತನ್ನ ಕೇಳುತ್ತಾ ಇಲ್ಲ ನೀನು. ಸಾಯುವ ಸಂದರ್ಭದಲ್ಲಿ ನಿನಗೆ ನೆನಪಾಗ್ತದೆ ತಂದೆಯ ಮಾತು. ನಿಹತೋ ಭೀಮಸೇನೇನ ಸ್ಮರ್ತಾಸಿ ವಚನಂ ಪಿತುಹು. ಗಾಂಧಾರಿ ಇಷ್ಟು ಕಠೋರವಾಗಿ ಮಾತನಾಡುತ್ತಾಳೆ. ಆಗ ಇನ್ನು ಸ್ವಲ್ಪ ಗಲಾಟೆ ಆಗುವುದು ಬೇಡ ಅಂತ ವ್ಯಾಸರು ಮಧ್ಯೆ ಪ್ರವೇಶ ಮಾಡಿದ್ದರು. ವ್ಯಾಸರು, ಪ್ರಿಯೋಸಿ ರಾಜನ್ ಕೃಷ್ಣಸ್ಯ ಧೃತರಾಷ್ಟ್ರ ನಿಬೋಧಮೆ. ಧೃತರಾಷ್ಟ್ರನನ್ನ ಕುರಿತು ಹೇಳ್ತಾರೆ, ನೀನು ಕೃಷ್ಣನಿಗೆ ಪ್ರಿಯನಾಗಿದ್ದಿ. ಯಾಕೆ ಅಂದರೆ ನಿನಗೆ ದೂತ ಯಾರು ಅಂದರೆ ಸಂಜಯ. ಆ ಸಂಜಯ ಅವ ನಿನಗೆ ದೂತನಾಗಿದ್ದಾನೆ. ಆ ಸಂಜಯನ ಮೇಲೆ ಕೃಷ್ಣನಿಗೆ ಬಹಳ ಪ್ರೀತಿ. ಅಂತಹ ಕೃಷ್ಣನ ಪ್ರೀತಿ ಇರುವ ಸಂಜಯ ನಿನಗೆ ದೂತ. ಆದ್ದರಿಂದಲೇ ಕೃಷ್ಣನಿಗೆ ನೀನು ಕೂಡ ಪ್ರೀತಿ ಪಾತ್ರನಾಗಿದ್ದಿ. ಆದ್ದರಿಂದ ನೀನು ಸಂಜಯನ ಮಾತನ್ನ ಕೇಳು. ಸಂಜಯ ಜಾನಾತಿ ಯಶ ಋಷಿಕೇಶಂ, ಕೃಷ್ಣನನ್ನ ತಿಳ್ಕೊಂಡಿದ್ದಾನೆ, ಕೃಷ್ಣನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಅವ ಹೇಳುವ ಮಾತನ್ನ ಸ್ವಲ್ಪ ಕೇಳು. ಮಾನವರು ಕಲಿಯುಗದಲ್ಲಿ ಹೇಗಿದ್ದಾರೆ ಅಂದರೆ, ಬಹಳ ಸಂತೋಷ, ಬಹಳ ಕ್ರೋಧಗಳಿಂದ ತಮ್ಮ ಮಕ್ಕಳು, ಹೆಂಡತಿ, ಬಂಧುಗಳು ಅಂತ ಈ ಪಾಶದಿಂದ ಕಟ್ಟಲ್ಪಟ್ಟವರಾಗಿದ್ದಾರೆ.
ಅಧೋಗತಿಯನ್ನು ಹೊಂದುತ್ತಾ ಇದ್ದಾರೆ. ಹೇಗೆ ಅಂದರೆ ಒಬ್ಬ ಕುರುಡನನ್ನು ಅನುಸರಿಸಿಕೊಂಡು. ಇನ್ನೊಬ್ಬ ಕುರುಡ ಹೋದರೆ ಅವ ಪ್ರಭಾತಕ್ಕೆ ಬೀಳುತ್ತಾರೆ. ಯಮಸ್ಯ ವಶಮಾಯಾಂತಿ ಕಾಮ ಮೂಢ ಪುನಃ ಪುನಃ. ಕುರುಡನನ್ನೇ ಅನುಸರಿಸಿ ಇನ್ನೊಬ್ಬ ಕುರುಡ ಹೋದರೆ ದೊಡ್ಡ ಪ್ರಪಾತಕ್ಕೆ ಬೀಳುವುದು. ಹಾಗೆಯೇ ಈ ಬಂಧುಗಳು, ಪತ್ನಿ, ಮಕ್ಕಳು ಅಂತ ಅವರ ಹಿಂದೆ ಹೋದರೆ, ಸಂಪತ್ತಿನ ಹಿಂದೆ ಹೋದರೆ, ಆಗ ಸ್ವಕರ್ಮ ಫಲದಿಂದ ಯಮನ ಬಳಿಗೆ ಹೋಗಬೇಕಾದೀತು. ಈ ದುಷ್ಕರ್ಮದ ಫಲ ಏನಿದೆ, ದೇವರನ್ನ ಬಿಟ್ಟು ಬರೀ ತನ್ನವರು ಅಂತ ತನ್ನವರಲ್ಲೇ ಪ್ರೀತಿಯನ್ನ ಮಾಡ್ತಾ ಇದ್ದರೆ, ಅದಕ್ಕಾಗಿ ಬೇಕಾಗಿ ದುಷ್ಕರ್ಮವನ್ನ ಮಾಡ್ತಾ ಇದ್ದರೆ, ಆಗ ಎಲ್ಲರೂ ಕೂಡ ಯಮನ ಬಳಿಗೆ ಹೋಗಬೇಕಾದೀತು. ಅರ್ಥಾತ್ ನರಕವೇ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಕೇಳು, ಕೃಷ್ಣನನ್ನ ಹೊಂದಬೇಕು. ಕೃಷ್ಣನನ್ನು ಹೊಂದಬೇಕು ಅಂದರೆ ಕೃಷ್ಣನನ್ನ ತಿಳ್ಕೊಳ್ಳಬೇಕು. ತಮ್ ದೃಷ್ಟ ಮೃತ್ಯುಮತ್ತೇತಿ. ಕೃಷ್ಣನನ್ನ ಯಾರು ತಿಳ್ಕೊಳ್ತಾರೆ ಅವರಿಗೆ ಯಮನ ಭಯ ಇಲ್ಲ. ಅವ ಮೃತ್ಯುವಾದವ ಯಮ ಕೃಷ್ಣನ ಮೇಲೆ ಪ್ರಭುತ್ವವನ್ನು ಹೊಂದುವುದಿಲ್ಲ. ಆದ್ದರಿಂದ ಸಂಜಯನ ಬಳಿ ಕೃಷ್ಣನ ಬಗ್ಗೆ ಸ್ವಲ್ಪ ಕೇಳು. ಆಗ ಸಂಜಯನಲ್ಲಿ ಕೇಳುತ್ತಾನೆ ಧೃತರಾಷ್ಟ್ರ. ಸಂಜಯ ಹೇಳುತ್ತಾನೆ, ಕೃಷ್ಣನನ್ನ ಹೊಂದಬೇಕು ಅಂತಾದರೆ ಮನೋನಿಗ್ರಹ ಬೇಕು. ನಾಕೃತಾತ್ಮ ಕೃತಾತ್ಮಾನಂ ಜಾತು ವಿದ್ಯತಿ ಧನಾರ್ದನಂ. ಮನಸ್ಸನ್ನ ಯಾರು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲವೋ ಅವರು ಕೃಷ್ಣನನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಕರ್ಮಗಳನ್ನು ಮಾಡಿ ಇಂದ್ರಿಯ ನಿಗ್ರಹವನ್ನು ಹೊಂದಿದರೆ ಆಗ ಮಾತ್ರ ಕೃಷ್ಣನನ್ನು ಹೊಂದಬಹುದು. ಅದು ಬಿಟ್ಟರೆ ಬೇರೆ ಯಾವ ಉಪಾಯವೂ ಕೂಡ ಇಲ್ಲ. ಆತ್ಮನಸ್ತು ಕ್ರಿಯೋಪಾಯೋ ನಾಣ್ಯತ್ರ ಇಂದ್ರಿಯ ನಿಗ್ರಹಂ. ಆದ್ದರಿಂದ ಮೊದಲು ಆಸೆಯನ್ನೇ ಬಿಡಬೇಕು ಅಂತ ಸಂಜಯ ಹೇಳಿದ. ಅಪ್ರಾಪ್ಯ ಕೇಶವೋ ರಾಜನ್ ಇಂದ್ರಿಯೈ ಅಜಿತೈರ್ನಿರ್ಭಿಹಿ. ಇಂದ್ರಿಯ ಜಯ ಇಲ್ಲದ ಪುರುಷ ಯಾವನು ಕೂಡ ಕೇಶವನನ್ನ ಹೊಂದುವುದಿಲ್ಲ. ಅಪ್ರಾಪ್ಯ ಕೇಶವ ರಾಜನ್. ಆಗಮಾಭಿಗತೋ ಯೋಗಿ ವಶೀ ತತ್ವೇ ಪ್ರಸೀದತಿ. ಯಾರು ವೇದವನ್ನ ಅಭ್ಯಾಸ ಮಾಡ್ತಾರೋ, ಹಾಗೆ ಯಾರು ಇಂದ್ರಿಯ ಜಯವನ್ನ ಹೊಂದುತ್ತಾರೋ ಅಂಥವರು ತತ್ವಜ್ಞಾನವನ್ನ ಪಡೆದವರಾಗಿ ಕೃಷ್ಣನನ್ನು ಹೊಂದುತ್ತಾರೆ. ಇಷ್ಟು ಸಂಜಯ ಹೇಳಿದಾಗ ಧೃತರಾಷ್ಟ್ರನಿಗೆ ಮನಸ್ಸಾಯಿತು. ಅಂತಹ ಕೃಷ್ಣನ ಬಗ್ಗೆ ಸ್ವಲ್ಪ ಹೇಳು ಅಂತ. ಕೃಷ್ಣನ ಬಗ್ಗೆ ಸ್ವಲ್ಪ ಹೇಳು. ಕೃಷ್ಣನನ್ನ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಏನೆಲ್ಲ ಹೆಸರು ಇದೆ ಅವನಿಗೆ, ಅದರ ಬಗ್ಗೆ ಸ್ವಲ್ಪ ಹೇಳು. ಭೂಯೋ ಮೇ ಪುಂಡರೀಕಾಕ್ಷಂ ಸಂಜಯ ಚಕ್ಷ್ವಪೃಚ್ಛತೆ. ನೀನಾದರೆ ಭಗವಂತನ ನಾನಾ ನಾಮಧೇಯಗಳು, ಬೇರೆ ಬೇರೆ ಹೆಸರುಗಳನ್ನೇ ತಿಳ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಏನೆಲ್ಲ ಹೆಸರುಗಳಿವೆ ಅವುಗಳನ್ನೆಲ್ಲ ನಾನು ತಿಳ್ಕೊಳ್ಬೇಕು, ಸ್ವಲ್ಪ ಹೇಳು ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ, ವಸನಾತ್ ಸರ್ವಭೂತಾನಾಂ ವಸುತ್ವಾತ್ ದೇವಯೋನಿತಃ ವಾಸುದೇವಸ್ತತೋ ವೇದ್ಯೋ ಬೃಹತ್ವಾತ್ ವಿಷ್ಣುರುಚ್ಯತೆ. ವಾಸುದೇವ ಅಂತ ಕರೀತಾರೆ ಕೃಷ್ಣನನ್ನು. ಯಾಕೆ ಅಂದರೆ ವಸನಾತ್ ಸರ್ವಭೂತಾನಾಂ, ಸಕಲ ಪ್ರಾಣಿಗಳಿಗೂ ಕೂಡ ನಿವಾಸ ಸ್ಥಾನನಾಗಿದ್ದಾನೆ ಕೃಷ್ಣ. ಆದ್ದರಿಂದ ವಾಸುದೇವ. ಮತ್ತು ಸಕಲ ಪ್ರಾಣಿಗಳ ಹೃದಯದಲ್ಲಿ ಅವ ವಾಸ ಮಾಡ್ತಾ ಇದ್ದಾನೆ.
ವಸುತ್ವಾತ್, ಆದ್ದರಿಂದ ವಾಸುದೇವ. ದೇವಯೋನಿತಃ, ದೇವತೆಗಳಿಗೂ ಕೂಡ ಕಾರಣೀಭೂತನಾಗಿದ್ದಾನೆ, ಆದ್ದರಿಂದಲೇ ಅವ ವಾಸುದೇವ. ಬೃಹತ್ವಾತ್ ವಿಷ್ಣು ಉಚ್ಯತೆ, ವಿಷ್ಣು ಅಂದರೆ ಯಾಕೆ ಹೆಸರು? ಬೃಹತ್ವಾತ್, ಸರ್ವತ್ರ ವ್ಯಾಪಕನಾಗಿದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ ವಿಷ್ಣು, ಆದ್ದರಿಂದಲೇ ವಿಷ್ಣು ಅಂತ ಹೆಸರು. ಬೃಹತ್ವಾತ್ ವಿಷ್ಣು ರುಚ್ಯತೆ. ಮಾಧವ ಅಂತ ಕರೀತಾರೆ ಯಾಕೆ? ಮೌನಾತ್ ಧ್ಯಾನಾಚ್ಚ ಯೋಗಾಚ್ಚ, ಆ ಕೃಷ್ಣನನ್ನ ಮೌನದಿಂದ, ಧ್ಯಾನದಿಂದ, ಯೋಗದಿಂದ ತಿಳಿಯುವುದು, ಆದ್ದರಿಂದಲೇ ಅವನನ್ನ ಮಾಧವ ಅಂತ ಕರೆಯುವಂಥದ್ದು. ಸರ್ವತತ್ವಮಯತ್ವಾಚ ಮಧುಹ ಮಧುಸೂದನ, ಈ ಪೃಥಿವೀ ಮೊದಲಾದ ಎಲ್ಲ ತತ್ವಗಳಿಗೂ ಕೂಡ ಅಧಿಷ್ಠಾನಭೂತನಾಗಿದ್ದಾನೆ, ಆದ್ದರಿಂದ ಅವ ಮಧುಸೂದನ. ಮಾತ್ರವಲ್ಲ, ಮಧುಹ ಮಧುಸೂದನ, ಮಧು ಎಂಬ ರಾಕ್ಷಸನನ್ನ ನಿಗ್ರಹ ಮಾಡಿದ್ದಾನೆ, ಸಂಹಾರ ಮಾಡಿದ್ದಾನೆ, ಆದ್ದರಿಂದ ಮಧುಸೂದನ ಅಂತ ಕರೀತಾರೆ. ಕೃಷ್ಣ ಅಂತ ಇದೆ ಹೆಸರು. ಏನು? ಕೃಷಿ, ಕೃಷಿ ಭೂವಾಚಕ ಶಬ್ದ. ಕೃಷಿ ಅಂದರೆ ಭೂಮಿ ಅಂತ ಅರ್ಥ, ನ ಅಂದರೆ ಆನಂದ ಅಂತ ಅರ್ಥ. ಕೃಷಿ ಭೂವಾಚಕ, ಶಬ್ದೋ ನಶ್ಚ ನಿರುವೃತ್ತಿವಾಚಕ. ಆದ್ದರಿಂದ ಭೂಮಿಗೆ ಆನಂದವನ್ನು ಉಂಟು ಮಾಡ್ತಾನೆ, ಆದ್ದರಿಂದ ಅವ ಕೃಷ್ಣ. ಮತ್ತೆ ಭೂಮಿಗೆ ಬಂದರೂ ಕೂಡ ಸುಖಪೂರ್ಣನಾಗಿದ್ದಾನೆ, ಆದ್ದರಿಂದ ಕೃಷ್ಣ. ನಾವೆಲ್ಲ ಭೂಮಿಯಲ್ಲಿದ್ದೇವೆ, ನಮಗೆ ಪೂರ್ಣ ಸುಖ ಇಲ್ಲ, ದುಃಖವೂ ಇದೆ. ಆನಂದ ಹೇಗೆ ಇದೆಯೋ ಹಾಗೆ ದುಃಖ ಇದೆ. ಕೃಷ್ಣ ಹಾಗಲ್ಲ, ಈ ಭೂಮಿಯಲ್ಲಿ ಇದ್ದರೂ ಕೂಡ, ಭೂಮಿಯಲ್ಲಿ ಅವತಾರ ಮಾಡಿ ಬಂದರೂ ಕೂಡ ಅವನಿಗೆ ಸುಖ ಮಾತ್ರ, ದುಃಖ ಇಲ್ಲ, ಸುಖಪೂರ್ಣನಾಗಿದ್ದಾನೆ, ಆದ್ದರಿಂದ ಅವಾಗ ಕೃಷ್ಣ ಅಂತ ಹೇಳ್ತಾರೆ. ಪುಂಡರೀಕಂ ಪರಂ ಧಾಮ, ಪುಂಡರೀಕಂ ಪರಂ ಧಾಮ, ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಯಾಕೆ? ಪುಂಡರೀಕ ಅಂದರೆ ಬಿಳಿಯ ಕಮಲ. ಆ ಬಿಳಿಯ ಕಮಲಕ್ಕೆ ಸದೃಶವಾದದ್ದು ಹೃದಯ ಕಮಲ. ಅಂತಹ ಹೃದಯ ಕಮಲವೇ ಅವನಿಗೆ ವಾಸ ಮಾಡುವಂಥದ್ದು. ಶ್ರೇಷ್ಠವಾದ ನಿವಾಸ ಯಾವುದು? ಹೃದಯ ಕಮಲ. ಆದ್ದರಿಂದ ಅವ ಪುಂಡರೀಕಾಕ್ಷ. ಪುಂಡರೀಕಂ ಪರಂ ಧಾಮ, ನಿತ್ಯಂ ಅಕ್ಷಯಂ ಅವ್ಯಯಂ, ನಿತ್ಯನಾಗಿದ್ದಾನೆ, ಅಕ್ಷಯನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ತದ್ಭಾವಾತ್ ಪುಂಡರೀಕಾಕ್ಷ. ಇನ್ನೊಂದು ಅರ್ಥ ಇದೆ, ಬಿಳಿಯ ಕಮಲದಂತೆ ಕಣ್ಣುಳ್ಳವ, ಆದ್ದರಿಂದ ಪುಂಡರೀಕಾಕ್ಷ. ದಸ್ಯು ತ್ರಾಸಾತ್ ಜನಾರ್ದನ, ಶತ್ರುಗಳಿಗೆ, ಕಳ್ಳಕಾಕರಿಗೆ, ದುಷ್ಟರಿಗೆಲ್ಲ ಪೀಡೆಯನ್ನ, ತೊಂದರೆಯನ್ನ, ತ್ರಾಸನ್ನ ಕೊಡ್ತಾನೆ, ಆದ್ದರಿಂದ ಅವ ಜನಾರ್ದನ. ಜನಂ ಅರ್ಧಯತಿ, ಜನಂ ಅಂದರೆ ದಸ್ಯು ಜನಂ, ಕಳ್ಳಕಾಕರನ್ನ, ಕೆಟ್ಟವರನ್ನ, ಅರ್ಧಯತಿ ಪೀಡಯತಿ, ಪೀಡನೆ, ತೊಂದರೆ ಕೊಡ್ತಾನೆ, ಆದ್ದರಿಂದ ಅವ ಜನಾರ್ದನ. ಯತಃ ಸತ್ವಾತ್ ನ ಚ್ಯವತೆ, ಯಚ್ಚ ಸತ್ವ ನ ಹೀಯತೆ. ಜ್ಞಾನ ಆನಂದಾದಿ ಗುಣಗಳಿಂದ ಅವ ಹೀನನಾಗುವುದಿಲ್ಲ. ಮತ್ತು ಜ್ಞಾನ ಮತ್ತು ಆನಂದಾದಿ ಗುಣಗಳು ಮತ್ತು ಅವ ಬೇರೆ ಅಲ್ಲ, ಆದ್ದರಿಂದ ಅವನಿಗೆ ಸತ್ವತಃ ಸಾತ್ವತಃ, ಸಾತ್ವತ ಅಂತ ಹೆಸರು ಇದೆ ಅವನಿಗೆ. ತಸ್ಮಾತ್ ಆರ್ಷಭಾತ್ ವೃಷಭೇಕ್ಷಣ, ಆರ್ಷಭಾತ್ ವೃಷಭೇಕ್ಷಣ, ವೃಷಭೇಕ್ಷಣ ಅಂತ ಹೆಸರಿದೆ. ಆರ್ಷಭ ಅಂದರೆ ವೇದದ ಮೂಲಕವಾಗಿ ತಿಳಿಯಲ್ಪಡುವವ, ಆದ್ದರಿಂದ ಅವನಿಗೆ ವೃಷಭೇಕ್ಷಣ ಅಂತ ಹೆಸರು. ನ ಜಾಯತೆ ಜನಿತ್ರಾಯಂ ಅಜಸ್ತಸ್ಮಾತ್ ಅನೀಕಜಿತ್, ಶತ್ರು ಸೈನ್ಯವನ್ನ ಜಯಿಸುವವ, ಮತ್ತು ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಆದ್ದರಿಂದ ಅವನಿಗೆ ಹೆಸರು ಅಜ ಅಂತ. ಹುಟ್ಟಬೇಕು ಅಂತಾದರೆ ತಂದೆ ಬೇಕು, ತಾಯಿ ಬೇಕು, ಹಾಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ.
ಇವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಆದ್ದರಿಂದ ಇವ ಅಜ. ಹುಟ್ಟುವವ ಅಲ್ಲ ಮತ್ತು ಯಾವ ಜನ್ಮದಾತನಿಂದಲೂ ಹುಟ್ಟುವವನಲ್ಲ, ಕೇವಲ ಅವತಾರ ಮಾಡಿ ಬರ್ತಾನೆ. ಆದ್ದರಿಂದ ಅವನಿಗೆ ಅಜ ಅಂತ ಹೆಸರು. ದಾಮೋದರ ಅಂತ ಕರೀತಾರೆ. ಯಾಕೆ ಅಂದರೆ ದಮಃ ಅಸ್ಯ ಅಸ್ತಿ ಇತಿ ದಾಮಃ. ದಮ ಜಿತೇಂದ್ರಿಯತೆ, ಇಂದ್ರಿಯ ನಿಗ್ರಹ ಯಾರಲ್ಲಿ ಇದೆಯೋ ಮತ್ತು ಸ್ವಯಂ ಪ್ರಕಾಶನಾಗಿ ಯಾವಾಗಲೂ ಬೆಳಗುತ್ತಾ ಇರ್ತಾನೋ ಅವ ದಾಮೋದರ. ಧಾಮ ಉದರ, ದಾಮೋದರ. ಉತ್ಕರ್ಷೇಣ ರುಚ್ಯತಿ ಪ್ರಕಾಶತೆ ಇತಿ ಉದರ. ಸ್ವಯಂ ಪ್ರಕಾಶನಾಗಿ ಬೆಳಗುತ್ತಾ ಇರ್ತಾನೆ, ಅವ ಉದರ. ದಾಮ ಅಂದರೆ ದಮಾತ್ ದಾಮೋದರವು, ಇಂದ್ರಿಯ ನಿಗ್ರಹ ಇರುವುದರಿಂದ ಅವ ದಮ, ಅರ್ಥಾತ್ ದಾಮೋದರ. ಹರ್ಷಾತ್ ಸುಖಾತ್ ಸುಖೈಶ್ವರ್ಯಾತ್. ಋಷಿಕ ಅಂದರೆ ಹರ್ಷ ಮತ್ತು ಸುಖ, ಸುಖ ಆನಂದ ಇವುಗಳಿಂದ ಕೂಡಿದವ ಋಷಿಕ. ಆದ್ದರಿಂದಲೇ ಅವ ಋಷಿಕೇಶ. ಬಾಹುಭ್ಯಾಂ ರೋದಸಿ ಬಿಭ್ರನ್ ಮಹಾಬಾಹುರಿತಿ ಸ್ಮೃತಃ. ತನ್ನ ಎರಡು ಬಾಹುಗಳಿಂದ ಇಡೀ ಪೃಥ್ವಿಯನ್ನ, ಆಕಾಶವನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಮಹಾ ಬಾಹು ಅಂತ ಹೆಸರು. ಅಧಃ ನ ಕ್ಷೀಯತೆ ಧಾತು ಯಸ್ಮಾತ್ ತಸ್ಮಾತ್ ಅಧೋಕ್ಷಜ. ಅಧಃ ನ ಕ್ಷೀಯತೆ. ಅಧಃ ಅಂತ ಹೇಳಿದ್ರೆ ಕೆಳಗೆ ಅಂತ ಅರ್ಥ. ಕೆಳಗೆ ಅಂದರೆ ಈ ಭೂಮಿಯಲ್ಲಿ ಸಂಸಾರದಲ್ಲಿ ಬೀಳುವವನಲ್ಲ, ಸಂಸಾರ ಧರ್ಮಕ್ಕೆ ಒಳಪಡದೆ ಯಾವಾಗಲೂ ಊರ್ಧ್ವಮುಖನಾಗಿ ಇರುವವ ಅಧೋಕ್ಷಜ. ಆದ್ದರಿಂದಲೇ ಅಧೋಕ್ಷಜ ಅಂತ. ತಥೋ ನಾರಾಯಣ ಸ್ಮೃತಃ ನರಾಣಾಂ ಅಯನಾತ್. ನರರಿಗೆ ಆಶ್ರಯನಾದ್ದರಿಂದ ಅವ ನಾರಾಯಣ. ಪೂರ್ಣಾತ್ ಸದನಾಚಾಪಿ ತಥೋಸೌ ಪುರುಷೋತ್ತಮ. ಸರ್ವತ್ರ ಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನಿಗೆ ಪುರುಷೋತ್ತಮ ಅಂತ ಕರೀತಾರೆ. ಸರ್ವಸ್ಯ ಸದಾ ಜ್ಞಾನಾತ್ ಸರ್ವಮೇತಂ ಪ್ರತಕ್ಷತೆ. ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ಆದ್ದರಿಂದ ಅವನಿಗೆ ಹೆಸರು ಸರ್ವ ಅಂತ. ಸರ್ವಜ್ಞ ಆದ್ದರಿಂದಲೇ ಅವ ಸರ್ವ. ಸತ್ಯೇ ಪ್ರತಿಷ್ಠಿತಃ ಕೃಷ್ಣಃ ಸತ್ಯಮತ್ರ ಪ್ರತಿಷ್ಠಿತಂ. ಕೃಷ್ಣ ಸತ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಸತ್ಯ ಕೃಷ್ಣನಲ್ಲಿ ಪ್ರತಿಷ್ಠಿತವಾಗಿದೆ. ಅದರಿಂದಲೇ ಅವನಿಗೆ ಹೆಸರು ಸತ್ಯ ಅಂತ. ಗೋವಿಂದ ಅಂತ ಕರೀತಾರೆ. ಯಾಕೆ ಅಂದರೆ ಸತ್ಯೇ ಗೋವಿಂದ. ಸತ್ಯಾತ್ ಸತ್ಯಂ ತು ಗೋವಿಂದ ತಸ್ಮಾತ್ ಸತ್ಯೋಪಿ ನಾಮತಃ. ಇಂದ್ರಿಯಗಳನ್ನೆಲ್ಲ ಪ್ರಕಾಶಗೊಳಿಸ್ತಾನೆ, ಆದ್ದರಿಂದ ಅವ ಗೋವಿಂದ. ವಿಷ್ಣು ವಿಕ್ರಮಣಾತ್ ದೇವೋ. ವಿಕ್ರಮಣ ಪ್ರದರ್ಶನದಿಂದ ಅವ ವಿಷ್ಣು ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ವಾಮನನಾಗಿ ಬಂದ, ತ್ರಿವಿಕ್ರಮನಾಗಿ ಬೆಳೆದ. ಆದ್ದರಿಂದ ಅವ ವಿಷ್ಣು ಅಂತ. ವಿಕ್ರಮಣ ಪ್ರದರ್ಶನ ಮಾಡುವುದರಿಂದ ವಿಷ್ಣು. ಜಯನಾಥ್ ಜಿಷ್ಣು ಉಚ್ಯತೆ. ಜಯಶಾಲಿ, ಯಾವಾಗಲೂ ಜಯ ಅವನಿಗೆ, ಆದ್ದರಿಂದ ಅವ ಜಿಷ್ಣು. ಶಾಶ್ವತತ್ವಾತ್ ಅನಂತಶ್ಚ. ಯಾವಾಗಲೂ ಇರುವವ, ಆದ್ದರಿಂದ ಅವನಿಗೆ ಅನಂತ ಅಂತ ಹೆಸರು. ಏವಂ ವಿಧೋ ಧರ್ಮನಿತ್ಯೋ ಭಗವಾನ್ ಮಧುಸೂದನ. ಹೀಗೆ ನಿರಂತರವಾಗಿ ಧರ್ಮನಿಷ್ಠನಾಗಿರುವ
ಕೃಷ್ಣನಿಗೆ ಬೇಕಾದಷ್ಟು ನಾಮಧೇಯಗಳು ಇವೆ, ಬೇರೆ ಬೇರೆ ವಿಧಗಳಾಗಿವೆ. ಆದ್ದರಿಂದ ಕೃಷ್ಣನು ಕೌರವರ ವಿಷಯದಲ್ಲಿ ಕೃಪೆ ತೋರಬೇಕು ಅಂತಾದರೆ ನೀನು ಕೃಷ್ಣನಿಗೆ ಶರಣು ಹೊಂದಬೇಕು ಅಂತ ಸಂಜಯ ಧೃತರಾಷ್ಟ್ರನಿಗೆ ಕೃಷ್ಣನ ಬಗ್ಗೆ ಸ್ವಲ್ಪ ತಿಳಿಸಿಕೊಟ್ಟ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು.